ಒಂದು ವಾರ ಆಯ್ತು ತಗೊಂಡು ಈ ಥರ ಆಗ್ಬಿಟ್ಟಿದೆ ನೋಡಿ. ಯಾರ ಕಣ್ಣು ಏನೋ ಗೊತ್ತಿಲ್ಲ. ಹೋಗಿರುತ್ತಲ್ಲ ಕಣ್ಣು. ಮತ್ತೆ ಚೆನ್ನಾಗಿದ್ದೀರಲ್ಲ. ಓಕೆ, ಇದೇ ಸ್ಕೂಲಾ ನಿಮ್ಮದು? ಕಳ್ತನ ಮಾಡಿದ್ಯಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ನ ನೀವೆಲ್ಲ ನೋಡಿರ್ತೀರಾ. ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಬನ್ನಿ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ ಅರಸೀಕೆರೆಗೆ. ಸ್ವಲ್ಪ ಕೆಲಸ ಇದೆ, ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು. ಹೋಗ್ಬಿಟ್ಟು ಬಂದು ಆ ಕೆಲಸದೇನು ಅಂತ ಹೇಳ್ತೀನಿ. ಈಗ ಒಬ್ಬ ಹುಡುಗಂಗೆ ಬರೋಕ್ಕೆ ಹೇಳಿದ್ದೀನಿ ನನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ. ಕಾಲೇಜ್ ಹತ್ರ ಕಾಯ್ತಿದ್ದಾನೆ. ಅವ್ನು ಕರ್ಕೊಂಡು ಸೀದಾ ಅರಸೀಕೆರೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಇನ್ನೊಬ್ರು ಯಾರು ಮೀಟ್ ಮಾಡಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ಗೈಸ್, ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಒಂದು ಕೆಲಸ ಇದೆ, ಹೋಗೋಣ ಬನ್ನಿ. ಗೈಸ್, ಒಂದು ಬೇಜಾರಾಗೋ ವಿಷಯ ಏನಂತಂದರೆ ಗಾಡಿ ತೊಗೊಂಡು ಮಾರನೇ ದಿನನೇ ಈ ಥರ ಸ್ಕ್ರ್ಯಾಚ್ ಆಗಿಬಿಡ್ತು. ಫುಲ್ಲು ಹೊಟ್ಟೆ ಹೊರಬಿಡ್ತೇವೆ ಆ ಥರ ಅಂತಂದರೆ. ಇಲ್ಲಿ ನೋಡಿ ಈ ಥರ ಆಗ್ಬಿಡ್ತು. ಅದನ್ನು ನಾನು ಯಾವ ವ್ಲಾಗಲ್ಲೂ ಹೇಳಿರಲಿಲ್ಲ, ಇವತ್ತು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ದಿನದಿಂದ ಅವತ್ತು ನೆನ್ನೆಗೆ ಒಂದು ವಾರ ಆಯಿತು ತೊಗೊಂಡು ಈ ಥರ ಆಗ್ಬಿಟ್ಟಿದೆ ನೋಡಿ. ಯಾರ ಕಣ್ಣು ಏನೋ ಗೊತ್ತಿಲ್ಲ, ಈ ಥರ ಆಗಿದೆ ಗಾಡಿ. ಫುಲ್ಲು ಬೇಜಾರಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ನಮ್ಮ ಕಡೂರಲ್ಲೇ ಇರಲಿಲ್ಲ ಅವತ್ತು, ಹೊಸಪೇಟೆಗೆ ಹೋಗಿದ್ದು. ಏನು ಜನನೋ ಏನೋ ಯಪ್ಪ, ಹೊಟ್ಟೆ ಊರು ಇರಬೇಕು ಇಷ್ಟೊಂದಲ್ಲ. ನೋಡಿ ಯಾವ ಥರ ಆಗಿದೆ ಗಾಡಿ. ರೆಡ್ ಗಾಡಿ ಬೇರೆ ಅಲ್ಲ, ಎದ್ದು ಹೊಡಿತಾ ಇರುತ್ತೆ. ಸರಿ ಮಾಡಿಸೋಣ, ಏನೂ ಮಾಡೋಕ್ಕಾಗಲ್ಲ. ಗ್ರಾಚಾರ, ನಮ್ಮ ಗ್ರಾಚಾರನ ಅವ್ರ ಗ್ರಾಚಾರ ಗೊತ್ತಿಲ್ಲ. ಬನ್ನಿ ಸರಿ ಮಾಡಿಸೋಣ. ನೋಡಿ ಗೈಸ್, ನೆನ್ನೆನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಮೂರು ಸೈಡ್ ಮಳೆನೇ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿ ಇವತ್ತು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆಯಲ್ಲಿ ಇವಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಟ್ರಿಪ್ ಆರ್ಗನೈಸ್ ಮಾಡಬೇಕು. ಟ್ರಿಪ್ಪಿನ ಸ್ವಲ್ಪ ಪ್ಲ್ಯಾನಿಂಗ್ ನಡೀತಾ ಇದೆ. ಆಯಿತು ಅಂತಂದರೆ ಬೇಗ ಎಲ್ಲ ಟ್ರಿಪ್ಪಿಂದೆಲ್ಲ ಮುಗಿಸ್ಕೊಳ್ಳೋಣ. ಬನ್ನಿ ಈಗ ಹೋಗೋಣ. ಕಡೂರ್ಗೆ ಹೋಗೋಣ. ಕಡೂರ್ಗೆ ಹೋಗ್ಬಿಟ್ಟು ಈಗ ಹೋಗ್ತಾ ಇದ್ದಾರೆ, ಒಂದು ದೇವಸ್ಥಾನ ಇದೆ, ನೋಡ್ಕೊಂಡು ಹಾಗೆ ಕೈ ಮುಕ್ಕೊಂಡು ಹೋಗೋಣ ಬನ್ನಿ. ನೋಡಿ ಇವ್ನು ಕುಶಾಲ್ ಅಂತ ಹೇಳ್ಬಿಟ್ಟು. ಯಾವ ಊರನಿಂದ? ಕಡೂರು. ಎತ್ತಿನ ರೇಸ್ ಅಂದರೆ ಭಾರಿ ಅವನು ಅಲ್ಲದ. ಎತ್ತಿನ ರೇಸ್ ಕಿಂಗ್ ಅಂತ ನೋಡ್ರಿ ಅವನು. ಎತ್ತು ಅಂದ್ರೆ ಪ್ರೀತಿ, ಗತ್ತು. ಯಾವ ಎತ್ತು ನಿಮ್ದು? ನಮ್ದು ದೌಲತ್ ಸಾಮ್ರಾಜ್ಯ, ಅಧೀರ ಸರ್ಜಾ. ಚೋಟು ಚೋಟನ ಯಾವ್ದು ಇನ್ನೊಂದಿತ್ತನ? ಬರೀ ಸರ್ಜಾ ಅಷ್ಟೇ. ಒಟ್ಟಾನ ಒಂದು 5-6 ಎತ್ತುಗಳು ಸಾಕಿದ್ದಾರೆ ನನ್ನ ಫ್ರೆಂಡ್ಸು, ಇವನು ಎಲ್ಲ ಸೇರಿ. ಬನ್ನಿ ಗೈಸ್ ಹೊರಡೋಣ. ಮಳೆ ಬರ್ತಾ ಇದೆ ಈಗ, ಮಳೆ ಬೇರೆ ಬರ್ತಾ ಇದೆ. ಹೋಗ್ಬೇಕೀಗ, ಕಡೂರ್ಗೆ ಹೋಗ್ಬೇಕು. ಹೊರಡೋಣ ಬನ್ನಿ. ಮಳೆ ವೆದರಿಗೆ ಒಂದು ಕಾಫಿ ಕುಡಿಯೋಣ ಅಂತ ಒಂದು ಕಡೆ ನಿಲ್ಸಿದ್ದೀವಿ. ಮಲೆನಾಡು ಅಮೃತ ಚಾ ಇಲ್ಲಿ ಇದ್ರ ಹತ್ರ, ಹತ್ರ ಟೋಲ್ ಗೇಟ್ ಹತ್ರ ನಿಲ್ಸಿದ್ದೀವಿ. ಟೀ ಕುಡಿಯೋಣ. ಟೀ ಅಲ್ಲ, ಕಾಫಿ. ನಾನು ಕಾಫಿ ಲವರು, ನೀವು ಯಾವ ಲವರ್ ಅಂತ ಬಿಟ್ಟು ಕಮೆಂಟ್ ಮಾಡಿ. ನೀನು ಯಾವ್ದು ಇಷ್ಟ? ಬೂಸ್ಟು. ಅದಕ್ಕೆ ನೀನು ಉದ್ದ ಇಲ್ಲ ಕಣ. ನೋಡ್ರಿ ಒಳ್ಳೊಳ್ಳೆ ಹುಡುಗಿ ಪಟಾಯಿಸ್ತಾನೆ ಕುಶಲ. ನಾನು ಕುಶಲ ಇಲ್ಲ, ಯಾರು ಇಲ್ಲ. ಸುಳ್ಳು, ಬರೀ ಸುಳ್ಳು. ಓದ್ತಾ ಇದ್ದಾನೆ ಹುಡುಗ ಇನ್ನು. ಈಗ ಏನು ಓದ್ತಿರೋದು? ಪ್ಯಾರಾಮೆಡಿಕಲ್. ನೋಡ್ರಿ ಕಣ್ಗಿಣ್ಣು ಯಾರಾದ್ರೂ ಹೋದ್ರೆ ನನ್ನ ಹತ್ರ ಬರ್ರಿ, ಕಣ್ಣು ರೆಡಿ ಮಾಡ್ಕೊಡ್ತಾನೆ ಹುಡುಗ ಅಲ್ವಾ? ಕಣ್ಣು ಓದೋರು ಕಣ, ಹೋಗಿರುತ್ತಲ್ಲ ಕಣ್ಣು. ಡಾಕ್ಟರ್ ಅಲ್ಲ ಮತ್ತೆ ಡಾಕ್ಟರ್ ಇದ್ದಾರೆ ನಮ್ಮ ಸರ್ಜನ್. ಏನು ಹೆಸರು? ಶರತ್ ಆರ್ ಯಜಮಾನ್. ನೋಡ್ರಿ ಅವ್ರು ಇದ್ದಾರಂತೆ, ಅವ್ರು ಮಾಡ್ತಾರೆ, ರೆಡಿ ಮಾಡ್ತಾರೆ ಕಣ್ಣನ್ನ. ಆಪ್ರೇಷನ್ಸು ಇದೆಲ್ಲ ಎಲ್ಲ ಇದೆ. ಹೊರಡೋಣ ಬನ್ನಿ ಗಾಯ್ಸ್. ಈಗ ಕಡೂರು ಕಡೆ ಹೋಗೋಣ, ಟೈಮ್ ಆಗಿದೆ. ಈಗ ಫುಲ್ಲು ಇದು ಮೋಡ ಆಗಿಬಿಟ್ಟಿದೆ ಇವತ್ತು. ನೋಡಿ ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ, ಫುಲ್ ಮೋಡ ಆಗಿದೆ. ಬನ್ನಿ ಹೊರಡೋಣ. ಗಾಡಿ ಎಲ್ಲ ಮತ್ತೆ ಗಲೀಜಾಗಿ ಹೋಯ್ತು. ಬನ್ನಿ ಹೊರಡೋಣ ಕಡೂರಿಗೆ. ನೋಡಿ ನನ್ನ ಕಾರ್ ಆರಾಮಾಗಿ ನೀವು ಯಾರು ಕಂಡುಹಿಡಿಬೋದು ಅಂತಂದರೆ ಹೆಂಗಂದರೆ, ಮುಂದೆ ರಾಯರಿದ್ದಾರೆ ಅಂತ ಹಾಕ್ಸಿದ್ದೀನಿ. ಮತ್ತು ಇನ್ನೇ ನಂಬರ್ ಪ್ಲೇಟ್ ನೋಡ್ಬೋದು. ಇದೇ ನನ್ನ ನಂಬರ್ ಪ್ಲೇಟು 2985 ನನ್ನ ನಂಬರ್ ಪ್ಲೇಟು. ಬನ್ನಿ ಗೈಸ್ ಹೊರಡೋಣ. ಜಾಸ್ತಿ ಹೊತ್ತು ಟೈಮ್ ನಾವು ವೇಸ್ಟ್ ಮಾಡಬಾರ್ದು. ಬನ್ನಿ. ಎಲ್ಲ ಕೊಚ್ಚೆ ಆಗೋಯ್ತು, ಕೊಚ್ಚೆ ಆಗಿಬಿಟ್ಟಿದೆ. ಬನ್ನಿ ಗೈಸ್, ನಾವಿವಾಗ ನಮ್ಮ ಕಡೂರ್ ಹತ್ರ ಇರೋ ಒಂದು ಹೇಮಗಿರಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಪಕ್ಕದಲ್ಲಿ ನೀರಿದೆ. ಬನ್ನಿ, ಹಿಡನ್ ಪ್ಲೇಸ್ ಅದು ಕೂಡ. ಅದ್ರ ಹಿಸ್ಟ್ರಿನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ನಾನು ಈ ಕಡೆನೇ ಬಂತು ಅಂತ. ಇಲ್ಲಿ ಮಳೆ ಬೇರೆ ಬಂದಿದೆ, ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಫುಲ್ಲು ಮಳೆ ಬಂತಂದ್ರೆ ನಮ್ಮ ಊರನ್ನ ನೋಡೋಕ್ಕೆ ಖುಷಿ. ದೇವಸ್ಥಾನ ತುಂಬ ಹಿಸ್ಟ್ರಿ ದೇವಸ್ಥಾನ ಇದು. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಇದ್ರ ಹಿಸ್ಟ್ರಿನ. ಬನ್ನಿ ಇವತ್ತು ಬರೀ ದೇವಸ್ಥಾನ ಹೇಗಿದೆ ಅಲ್ಲಿ ತೋರಿಸ್ಕೊಂಡ್ ಬರ್ತೀನಿ. ಅಲ್ಲಿ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ಸೋಣ. ಏನಂತೀರಾ? ಬನ್ನಿ ಹೋಗೋಣ ಬೇಗ. ಟೈಮ್ ಆಗ್ಬಿಟ್ಟಿದೆ, ಹಂಗೆ ಕೈ ಮುಕ್ಕೊಂಡು ಹೋಗೋಣ.
ಇದು ಯಾಕೆ ಸ್ಕೂಲಿಗೆ ಹೋಗಿಲ್ಲ ನೀವಲ್ಲ ಊಟದ ಮುಗಿದು ಊಟಕ್ಕಾ ಮತ್ತೆ ಆರಾಮಾ ಬಾ ಹಾಯ್ ಯೂಟ್ಯೂಬಿಗೆ ಹಾಯ್ ಮಾಡಿರಿ ಒಂದಂಗೆ ಚೆನ್ನಾಗಿದ್ದೀರಲ್ಲ ಓಕೆ ಇದೇ ಸ್ಕೂಲಾ ನಿಮ್ಮದು ಹ್ಞೂ ಮತ್ತೇನು ಸಮಾಚಾರ ಓಪನ್ ಇರುತ್ತಾ ದೇವಸ್ಥಾನ ಮೇಲೆ ಇರ್ತಾರಾ ಸರಿ ಬರೋದಾ ಬರ್ರಿ ದೇವಸ್ಥಾನ ಬರ್ತೀರಾ ದೇವಸ್ಥಾನಕ್ಕೆ ಓಕೆ ಓಕೆ ಚಪ್ಪಲಿ ಬಿಟ್ಟಾ ಬನ್ನಿ ಗಾಯ್ಸ್ ದೇವಸ್ಥಾನದ ಹತ್ರ ಬಂದಿದ್ದೀವಿ ಬನ್ನಿ ಗಾಯ್ಸ್ ಈಗ ದೇವಸ್ಥಾನ ಎಂಟ್ರಿ ನೋಡಿ ಇದೇ ಥರ ಇದೆ ದೇವಸ್ಥಾನ ಎಂಟ್ರಿ ಬಂದುಬಿಟ್ಟು ಈಶ್ವರನ ದೇವಸ್ಥಾನ ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಈ ಕಡೆ ನಂದಿ ವಿಗ್ರಹ ಇದೆ ಎಲ್ಲಿಗೂ ಹೋಗ್ತಾ ಇದ್ದಾನೆ ಹುಡುಗ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ ಇಲ್ಲೇ ಎತ್ಕೊಳ ಕಾಲು ತೊಳೆಯೋದು ಆನ್ಸ ಹಿಮಾಲ ಹಾಕೊಂಡಿದ್ದಾನೆ ಹುಡುಗ ಅದಕ್ಕೆ ಹೋಗ್ಬೇಕು ಈ ಥರ ಹೊಟ್ಟೆ ಉರ್ಸರಿ ಯಾರು ಓದಕ್ತಾರಣ ಅಂತಿಲ್ಲ ಓಕೆ ಗಾಯ್ಸ್ ನೋಡಿ ಈ ಥರ ಇದೆ ದೇವಸ್ಥಾನ ನೀವು ನಮ್ಮ ಮೂರು ಸೈಡ್ ಬಂದರೆ ಬನ್ನಿ ಈ ಕಡೆ ಸೈಡ ಟ್ರಿಪ್ ಮಾಡೋಣ ಒಳ್ಳೆ ಚೆನ್ನಾಗಿರುತ್ತೆ ಪ್ಲೇಸ್ಗಳು ಬೇಜಾರಾದಾಗ ನಮಗೇನು ಬೋರೇ ಆಗಲ್ಲ ಅಂತ ಅಂದ್ಕೊಂಬಿಡಿ ಯಾವುದಾದ್ರೂ ಹೊರಗಡೆ ಅಂಗಡಿ ಏನಾದ್ರು ಹೋದರೆ ನೋಡಿ ಮಕ್ಕಳು ಹಳ್ಳಿ ಓಕೆ 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 ಬನ್ನಿ ಗಾಯ್ಸ್ ಹೊರಡೋಣ ಈಗ ದೇವಸ್ಥಾನ ಹತ್ರ ಹೋಗೋಣ ಓಕೆ ಗಾಯ್ಸ್ ಕುಂಕುಮ ಇಟ್ಕೊಳ್ಳೋಣ ಬನ್ನಿ ಹಂಗೆ ಇಟ್ಕೊಳ್ಳೋದ ನೀನು ಪರವಾಗಿಲ್ಲ ನಾನು ಇಟ್ಕೊಂತೀನಿ ಇಟ್ಕೊ ಹೆಂಗೆ ಅಂತ ಗೊತ್ತಿಲ್ಲ ಬನ್ನಿ ಏನೋ ನೋಡ ಕಾಲ ಹಿಡ್ಕೊಂಡು ಹೋಗ್ತಾ ಇರ್ಬೇಕು ನೋಡಿ ಗಣಪತಿ ಆಶೀರ್ವಾದ ತೊಗೊಳ್ಳೋಣ ಎಷ್ಟು ಮೆಟ್ಲಿದೆ ಅಂತ ಗೊತ್ತಿಲ್ಲ ಗೈಸ್ ಯಾರು ಈ ಕಡೆ ಸೈಡ್ ಬಂದಿರೋರು ಇದ್ದರೆ ಕಮೆಂಟ್ ಮಾಡಿ ಎಷ್ಟು ಮೆಟ್ಲಿದೆಯೋ ನೀನು ಫಸ್ಟ್ ಟೈಮ್ ಬಂದಿರೋದಾ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಜೇನ್ಕಲ್ ಬೆಟ್ಟ ಇದ್ದಂಗಿದೆಲ್ಲ ಸೇಮು ಫೀಲು ನೋಡಿ ಆ ಕಡೆ ಸೈಡೆಲ್ಲ ನೀರಿದೆ ಫುಲ್ಲು ನೀರಿದೆ ನಾವು ಈ ಕಡೆ ಸೈಡಿಂದ ಹೋಗ್ತಾ ಇದ್ದೀವಿ ಕರಡಿ ಪರಡಿ ಬಂದರೆ ಏನೋ ಮಾಡೋದು ಇಲ್ಲಲ್ಲ ಕರೆಕ್ಟ್ ಮತ್ತು ಗೈಸ್ ನನಗಿಂತ ಜಾಸ್ತಿ ನನ್ನ ಇನ್ಸ್ಟಾ ಫ್ಯಾಮಿಲಿ ಅವ್ರು ಇದ್ದಾರೆ ಗೊತ್ತಾ ಹುಡುಗರು ಸಣ್ಣ ಹುಡುಗರು ನಾನು ತಗೊಂಡಿರೋ ಕಾರ್ ಅವರಿಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ ಎಲ್ಲೇ ನಿಲ್ಸಿದ್ರು ಬಂದ್ಬಿಟ್ಟು ಕಾರ್ ಹತ್ರ ಫೋಟೋ ತಕ್ಕೊಂತಾರೆ ಮತ್ತು ನೋಡ್ತಾರೆ ಆ ಥರ ನಾನು ಒಂದು ಟೈಮಲ್ಲಿ ನೋಡ್ತಾ ಇದ್ದೆ ಬೇರೆಯವ್ರ ಕಾರ್ನ ಅಲ್ವಾ ಒಂದು ಟೈಮ್ ಅದೇ ಥರ ಬನ್ನಿ ಹೋಗೋಣ ಮೇಲೆ ಪೂಜಾರಿ ಇದ್ದಾರಾ ಇಲ್ಲೋ ಗೊತ್ತಿಲ್ಲ ಇರ್ತಾರಾ ಅನಿಸುತ್ತೆ ಹಣೆ ಬರದಲ್ಲಿದ್ದರೆ ಇರ್ತಾರೆ ಇಲ್ಲ ಅಂದರೆ ಇಲ್ಲ ಬನ್ನಿ ಇಲ್ಲಿನ ಜಾತ್ರೆದು ವೀಡಿಯೋ ಮಾಡಿದ್ದು ಇಷ್ಟ ಏನು ಈ ಮೆಟ್ಲು ನೋಡಿ ಗೈಸ್ ದೇವಸ್ಥಾನದ ಮೆಟ್ಲು ಇಷ್ಟೊಂದಿದೆ ಈಗೊಂದು ಈಶ್ವರನ ಸ್ಟ್ಯಾಚು ಸಿಗುತ್ತೆ ಇದೇ ಈಶ್ವರನ ಸ್ಟ್ಯಾಚು ಈಗ ಇದನ್ನು ದಾಟಿ ನಾವು ನಡ್ಕೊಂಡು ಹೋಗ್ಬೇಕೀಗ ಇನ್ನೂ ತುಂಬ ದೂರ ಇದೆ ಬನ್ನಿ ಮಾತಾಡ್ಕೊಂಡ್ರೆ ಸುಸ್ತಾಗುತ್ತೆ ಗೈಸ್ ಏನು ಗೊತ್ತಾ ಯೂಟ್ಯೂಬಲ್ಲಿ ಏನಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಹೇಳಿ ಸುಮ್ಮನೆ ನೋಡಿ ಸುಮ್ಮನಾಗಬೇಡಿ ನಾನೇನು ಅಂದ್ಕೊಳ್ಳಲ್ಲ ನೋಡಿ ಈ ಥರ ಇದೆ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಈ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಅಷ್ಟೇ ಚೆನ್ನಾಗಿದೆ ನನ್ನ ಮನಸ್ಸು ನೀವೇನೇ ಅಂದರೆ ನಾನು ಏನು ಅಂದ್ಕೊಳ್ಳಲ್ಲ ನೀವು ಹೇಳಿ ಅದನ್ನು ಕರೆಕ್ಷನ್ ಮಾಡ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಏನು ಮಾಡಬೇಕು ನೆಕ್ಸ್ಟು ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೆ ಹಂಗೆ ಗಾಯ್ಸ್ ಯಪ್ಪ ಸುಸ್ತಾಗೋಗ್ಬಿಡ್ತ್ಕೊಂಡ್ರಿ ಅಲ್ಲ ಮಳೆ ಬರ್ತಾ ಇದೆ ತಂಪಾಗಿದೆ ಫೀಲು ಕೋಲ್ಡ್ ವೆದರು ಹಾಂ ನಾವು ಬೂಮರ್ ತಿಂತಿದ್ವಲ್ಲ ಅದೇ ಅರ್ಧ ಸುಸ್ತಾಗಿದ್ದು ಮತ್ತೆ ಊಟ ಮಾಡಿಲ್ಲ ಗೈಸ್ ಈಗ ಮಧ್ಯಾಹ್ನ ಬೆಳಗ್ಗೆ ತಿಂದಿದ್ದಷ್ಟೇ ತಿಂಡಿ ಆಹಾ ಮಳೆ ಫುಲ್ ಮಳೆ ಇದೆ ಬನ್ನಿ ಹೋಗುವ ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸಿಗೋಣ ಬನ್ನಿ ಹೋಗ್ತಾ ಇರೋಣ ಈಗ ಯಾರೋ ರಿಟರ್ನ್ ಬರೋರು ಹೇಳಿದ್ರು ದೇವಸ್ಥಾನದಲ್ಲಿ ಪೂಜಾರಿ ಇದ್ದಾರಂತೆ ನಮ್ಮ ಹಣೆ ಬರೋ ಚೆನ್ನಾಗಿದೆ ಹಂಗಾರೆ ಏನು ಗೊತ್ತಾ ಲೈಫಲ್ಲಿ ಏನೇ ತೊಗೊಂಡ್ರಿಗಿಂತ ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡಿ ಆ ಜಾಗಕ್ಕೆ ಹೋಗಿರ್ತೀವಲ್ಲ ಅದು ಸಿಕ್ಕಿದಾಗೆ ತುಂಬ ಖುಷಿಯಾಗುತ್ತೆ ಏನಂತೀರಂತೇಳಿ ಮರಿದಲ್ಲೇ ಕಮೆಂಟ್ ಮಾಡಿ ಇದೇ ಥರ ತುಂಬ ಸತಿ ನನಗಾಗಿದೆ ಇವತ್ತು ಆಯಿತು ಫುಲ್ ಖುಷಿಯಾಗಿದೆ ನೋಡಿ ಗೈಸ್ ಮುರುಡೇಶ್ವರ ಫೀಲ್ ಕೊಡುತ್ತಿಲ್ಲಿ ಇಷ್ಟು ನೀರಿದೆ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣಲ್ಲ ಇಷ್ಟೊಂದು ಇವಾಗ ಕಾಣ್ತಾ ಇದೆ ಇಷ್ಟು ನೀರಿದೆ ಈ ಥರ ಇದೆ ಪ್ಲೇಸು ಜಾತ್ರೆ ಟೈಮಲ್ಲಿ ಬೋಟಿಂಗಿಂದೆಲ್ಲ ಮಾಡಿರ್ತಾರಲ್ಲಿ ಹೋಗೋಣ ಬನ್ನಿ ನೋಡಿ ಗಾಯ್ಸ್ ವ್ಯೂ ಯಾವ ಥರ ಇದೆ ಅಂತ ಸಕ್ಕತ್ತಾಗಿದೆ ಟಾಪ್ ವ್ಯೂ ಮಳೆ ಬರ್ತಾ ಇದೆ ಇದು ಇವಾಗ ಪ್ರೆಸೆಂಟ್ ಮಳೆ ಬರ್ತಾ ಇದೆ ಈ ಥರ ಇದೆ ಪ್ಲೇಸ್ ಈಗ ಅಲ್ಲಿ ಮೂಲೆಯಿಂದ ನಡ್ಕೊಂಬಂದಿರೋದು ನಾವೀಗ ದೇವಸ್ಥಾನಕ್ಕೆ ಬನ್ನಿ ಗಾಯ್ಸ್ ಹೋಗುವ ನವಿಲ್ ಕೂತಿದೆ ನೋಡಿ ಅಲ್ಲಿ ಹಾಂ ಮೇಲೆ
ನವಿಲ್ ನೋಡಿದ್ವಿ. ಬರೀ ದೇವಸ್ಥಾನ ಬಂತು, ಒಳಗೆ ಹೋಗುವ. ನೋಡಿ ಗೈಸ್, ಇದು ಫುಲ್ಲು ಕಲ್ಲು ಬಂಡೆಲ್ಲೇ ಮಾಡಿದ್ದಾರೆ ದೇವಸ್ಥಾನ. ಹಾಂ ಬಾ, ನನಗೆ ಅಂದ್ಕೊಂಡೆ, ನನಗಲ್ಲ. ನೋಡಿ ಏನು ಸಖತ್ತಾಗಿದೆ ಸೇಮು. ಫಸ್ಟ್ ಟೈಮ್ ಬಂದರೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಮಳೆ ಬರ್ತಾ ಇರೋದಕ್ಕೂ ಈ ವೆದರಿಗೂ ಸೈಕಾಗಿದೆ. ದೇವಸ್ಥಾನ ಅಷ್ಟೇ ಅಲ್ಲದೆ ಒಳಗೆ ಆ ಥರ ಇದೆ, ನೋಡೋಣ. ನೋಡಿ ಗೈಸ್, ಕನ್ನಡಿ ಕೂಡ ಹಾಕಿದ್ದಾರೆ. ಹೋಗೋಣ ಬನ್ನಿ. ವಿಡಿಯೋ ಮಾಡ್ಬೋದಾ ಕೇಳು? ನೋಡಿ ಗೈಸ್, ಗುಹೆ ಒಳಗಿದೆ ದೇವಸ್ಥಾನ. ಈ ಥರ ಇದೆ ದೇವಸ್ಥಾನ. ಕೇಳು, ಇಷ್ಟು ದೇವ್ರುಗಳಿದೆ. ಟೋಟಲಾಗಿ ಎಷ್ಟು ಮೆಟ್ಲಿದೆ ಅಣ್ಣ ಇದು? 380 ಮೆಟ್ಲು. ಎಷ್ಟು ವರ್ಷದ ಹಿಸ್ಟ್ರಿ ದೇವಸ್ಥಾನ ಇದು? ಭಾಳ ವರ್ಷದಿಂದ ಹುಟ್ಟಿ ನಮ್ಮ ಅಜ್ಜಾರ ಮಾಡ್ತೀವಿ, ನಮ್ಮ ಅಜ್ಜಾರ ಕಾಲದಿಂದ, ನಮ್ಮ ಅಪ್ಪರ ಮೇಲೆ, ನಮ್ಮ ಅಪ್ಪರ ಕಾಲದಿಂದ ಈಗ ನಾವು ಹಾಂ. ಆದರೆ ಇದು ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತಲ್ಲ ತುಂಬ ಜೋರಾಗಿ? ಯಾವ ದಿನ ಆಗೋದದು? ಅದು ಒಟ್ಟಿಗೆ ಜನವರಿ ಟೈಮ್ ಬರುತ್ತೆ. ಜನವರಿ ಟೈಮಲ್ಲಿ ತುಂಬ ದೊಡ್ಡದಾಗಿ ಒಂದು ಜಾತ್ರೆ ಆಗುತ್ತೆ. ಶಿವ ಒಂದೇ ಇರೋದು ಇದು? ಉದ್ಭವ ಪಾರ್ವತಿ ಹೇಳಿದೆ. ಪಾರ್ವತಿ ಎಲ್ಲಿರೋದು? ವಡಸ್ವಾಮಿ ಊರು ಹೋಗಿತ್ತು, ಆ ಕಡೆ ಬೇರೆ ಕಡೆ ಇರೋದಾ? ಕೆರಸಂತೆ. ಹಾಂ. ಇಲ್ಲಿ ಈಶ್ವರ ನೀವು ಉದ್ಭವ ಮೂರ್ತಿನ? ಉದ್ಭವ ಮೂರ್ತಿ ಇದು ಸುಮಾರು ವರ್ಷದ್ದು. ಸುಮಾರು ವರ್ಷದ್ದು. ಭೂಮಿಪುತ್ರ ಅಂತ, ಭೂಮಿಗಿಂತ ಮುಂಚೆ ಹುಟ್ಟಿ. ಭೂಮಿಪುತ್ರ. ಇಲ್ಲಿ ದೇವಸ್ಥಾನಕ್ಕೆ ಬೇರೆ ಊರಿಗೆ ಏನಾದ್ರು ಲಿಂಕ್ ಇದೆಯಾ? ಈ ಊರಿಗೆ ಹೇಮಗಿರಿ ಅಂತ? ಇಲ್ಲ. ಹೇಮಗಿರಿ ಅಂತ ಯಾಕೆ ಕರೀತಾರೆ? ಹೇಮಗಿರಿ ಅಂತ ಹೇಳಿದ್ರು. ಹೇಮಗಿರಿ ಅಲ್ಲ, ಹಾಂ, ಕೆರೆ ಇದೆ ಹೇಮಗಿರಿ. ಹೇಮಗಿರಿ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ಇದು ದೇವರು. ಹೇಮಗಿರಿ. ಹ್ಞೂ. ವಡಸ್ವಾಮಿ ಕೆರಸಂತೆಗೆ ಹೇಮಗಿರಿ ಅಂತ ಕರೀತಾರೆ. ಗುಹೆ ಒಳಗೆ ಇರೋದು ದೇವಸ್ಥಾನ ಇದು. ಅವಾಗಿಂದ ನಿಮ್ಮ ಮನೆಯವರೇ ಮಾಡ್ಕೊಂಡಿರೋ ಪೂಜೆನ? ನಮ್ಮ ಅಜ್ಜರು ಮಾಡ್ತಿರುತ್ತೆ, ನಮ್ಮ ಅಜ್ಜರ ಕಾಲ ನಮ್ಮ ಅಪ್ಪ ಮಾಡಿದ್ರು, ಆಮೇಲೆ ನೀವು? ನಮ್ಮ ಅಪ್ಪರ ಕಾಲದಿಂದ ಈಗ ನಾವು ಮಾಡ್ತೀವಿ. ಓಕೆ ಗೈಸ್, ನೋಡಿದ್ರಲ್ಲ ನೀವು. ಇವಾಗ ಈ ದೇವಸ್ಥಾನದ ಹಿಸ್ಟ್ರಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ಹಾಕೋಕ್ಕಾಗಲ್ಲ, ಪಪ್ಪವ್ರಿಗೆ ಏನು ಗೊತ್ತಿಲ್ಲ. ನಾನು ತಿಳ್ಕೊಂಡು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ದಿನ ಓಪನ್ ಇರುತ್ತಣ್ಣ ಇದು? 24 hours ಓಪನ್ ಇರುತ್ತೆ. 24 ಅವರ್ಸಾ? 24 ಅವರ್ಸ್ ಓಪನ್ ಇರುತ್ತಾ? ಅಂದರೆ ನೈಟು ಸಂಜೆ 4 ಗಂಟೆ ಕ್ಲೋಸು, ಬೆಳಗ್ಗೆ 10:30 11 ಗಂಟೆ 9:00 10 ಗಂಟೆ ಆಯ್ತು ನಾವು ಬರೋದು ಮನೆಯಿಂದ. ಬಂದು ಪೂಜೆ ಮಾಡ್ತೀವಿ, ಮಾಮೂಲಿ ಪೂಜೆ ಬೆಳಗ್ಗೆ. ಮಾಮೂಲು ಬೆಳಗ್ಗೆ. ಆಮೇಲೆ ಡೈಲಿ ಅಭಿಷೇಕ ಪೂಜೆ ಇರುತ್ತೆ, 360 ಅಭಿಷೇಕ ಪೂಜೆ. ಅಭಿಷೇಕ ಪೂಜೆ ಇರುತ್ತೆ. ದಯವಿಟ್ಟು ಈ ದೇವಸ್ಥಾನಕ್ಕೆ ಬಂದರೆ ಪೇಪರು ಪ್ಲಾಸ್ಟಿಕ್ಗಳನ್ನ ಗಲೀಜು ಮಾಡಬೇಡಿ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ. ಅಕ್ಕಪಕ್ಕ ಪ್ರಕೃತಿನೂ ಅಷ್ಟೇ ಚೆನ್ನಾಗಿದೆ. ದಯವಿಟ್ಟು ಪೇಪರು ಕಸ ಕಡ್ಡಿನೇನು ಹಾಕ್ಬೇಡಿ. ಪಾಪ ಅವ್ರು ಈ ದೇವಸ್ಥಾನಕ್ಕೆ 300 ಮೆಟ್ಲು ಹತ್ಕೊಂಡು ದಿನ ಪೂಜೆ ಮಾಡ್ತಾರೆ. ಅಂಥದಕ್ಕೆ ನೀವು ಯಾವುದು ಕಸ ಗೀಸ ಏನು ಹಾಕ್ಬೇಡಿ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ದೇವಸ್ಥಾನನ. ಓಕೆ ಬನ್ನಿ ಗೈಸ್, ನಮಗೊಂದು ಬಾಳೆಹಣ್ಣು, ಹೂವು ಕೊಟ್ಟರು, ಮತ್ತು ಕಾರಿಗೆ ಹಾರನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬರ್ತೀವಿ. ಬರ್ತಾ ಇರ್ತೀವಿ ನಾವು. ಒಂದಿನ ನಮ್ಮ ಕೈಯಲ್ಲಿ ಆದಾಗ ಬಂದೊಂದು ಅಭಿಷೇಕ ಮಾಡಿಸೋಣ. ಎಷ್ಟಾಗ್ಬೋದು ಅದು ಅಭಿಷೇಕಕ್ಕೆ? ಅಭಿಷೇಕಕ್ಕೆ 300 ಕಟ್ಟಿಸ್ಕೊಂತೀವಿ ದೇವರಿಗೆ. ಮಾಮೂಲು ಹೂವು ಹಣ್ಣು ಇರ್ತಂದ್ರೆ ಅಭಿಷೇಕ ಸಾಮಾನ್ಯ ಎಲ್ಲ 1000 ಆಗುತ್ತೆ. 1000 ಆಗುತ್ತೆ. ಆದಷ್ಟು ಬೇಗ ನಾವು 100K ಆಗಲಿ ದೇವದಿಂದ. 100K ಆಯ್ತದ ಬಂದು ಅವತ್ತು ಅಭಿಷೇಕ ಮಾಡಿಸೋಣ. ಮಲ್ಲಿಕಾರ್ಜುನ ಸ್ವಾಮಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಬರ್ತೀವಿ. ನೋಡಿ, ಇಲ್ಲೊಂದು ಲಿಂಗ ಕೂಡ ಇದೆ ಗೈಸ್. ಬನ್ನಿ ಹೊರಗೆ ಹೋಗೋಣ. ಈಗ ನಮಗೇನೋ ಗೊತ್ತಿಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಸಿಗುತ್ತೆ. ಏನಂತ ಗೊತ್ತಿಲ್ಲ. ಅದು ಪ್ರತಿ ದೇವಸ್ಥಾನಕ್ಕೆ ಹೋಗ್ರಿ, ಏನಾದರೂ ಒಂದು ದೇವಸ್ಥಾನಗಳಿಗೆ ಹೋದಾಗ ಅಭಿಷೇಕ ಸಿಗುತ್ತೆ. ಒಳಗೆ ಫುಲ್ಲು ಶೆಕೆ ಗಾಯ್ಸ್. ಹೊರಗೆ ಬಂದರೆ ಸಾಕಾಗ್ಬಿಡ್ತು. ನೋಡಿ ಈ ಥರ ಇದೆ ವೆದರ್ ಮಾತ್ರ ಮಾತಾಡೋಂಗಿಲ್ಲ. ವೆದರ್ ಸಕ್ಕತ್ತಾಗಿದೆ ಇವತ್ತು. ಇಲ್ಲೂ ದೇವಸ್ಥಾನ ಇದೆ ಗಾಯ್ಸ್. ನೋಡಿ, ಇಲ್ಲೂ ದೇವರುಗಳಿದೆ. ನೋಡಿ ಗೈಸ್, ಇಲ್ಲಿ ಈಶ್ವರಂದು ಮೂರ್ತಿ ಮತ್ತು ಗಣೇಶ ಮೂರ್ತಿ ಮತ್ತು ಹಾವಿನ ಮೂರ್ತಿಗಳೆಲ್ಲ ಇದೆ ಗೈಸ್. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗಂತೂ ಪ್ಲೇಸ್ ತುಂಬ ಇಷ್ಟ ಆಯಿತು. ನೀರಿನ ಪಕ್ಕದಲ್ಲಿ ಒಂದು ರೋಡ್ ಕೂಡ ಇದೆ ಗೈಸ್, ನೋಡ್ಬೋದು ನೀವು. ಇಲ್ಲಿ ಕಾಣುತ್ತೆ ರೋಡು ಬೆಟ್ಟದ ಮೇಲೆ. ಸಕ್ಕತ್ತಾಗಿದೆ. ಏನೋ ಒಂಥರ ಇವತ್ತಿನ ದಿನ ಚೆನ್ನಾಗಿದೆ ಗೈಸ್. ಒಂಥರ ನೆಮ್ಮದಿಯಾಗಿದೆ, ಪೀಸ್ ಆಗಿದೆ, ಒಂಥರ ಸಮಾಧಾನ ಅನ್ನಿಸ್ತಿದೆ ದೇವಸ್ಥಾನಕ್ಕೆ ಬಂದು. ಇದು ಮೋಸ್ಟ್ಲಿ ಅದೇನೋ ಮರ ಅಂತಾರಲ್ಲ, ಬಿಲ್ಪತ್ರೆ ಮರ ಅನ್ಕೊತೀನಿ, ಗೊತ್ತಿಲ್ಲ. ಆದರೆ ಇವತ್ತು ಬಂದಿದ್ದ ದಿನ ಚೆನ್ನಾಗಿದೆ. ಮುಂದೆ ಹೋಗಿದ್ದ ಕೆಲಸನೂ ಕೂಡ ಚೆನ್ನಾಗಾಯಿತು. ಬನ್ನಿ ಗೈಸ್, ಹೊರಡೋಣ. ಈಗ ಟೈಮ್ ಆಗಿದೆ. ದೇವಸ್ಥಾನದಲ್ಲಿ ಆಶೀರ್ವಾದ ತೊಗೊಂಡು ನನಗೂ ನನ್ನ ಇನ್ಸ್ಟಾ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ 100K ರೀಚ್ ಮಾಡೋಣ ಇನ್ಸ್ಟಾದಲ್ಲಿ ಅಂತ ನನ್ನ ಆಸೆ. ನೋಡಿ ಗೈಸ್, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಯಾವ ಲೆಕ್ಕ, 1-2 ದಿನದಲ್ಲೇ ಮಾಡ್ತೀರಾ. ಆದರೆ ತುಂಬ ಜನ ಎಲ್ಲಿ ಇವನು 100K ಆಗಿ ಮೇಲೆ ಹೋಗ್ಬಿಡ್ತಾವೆ ಅನ್ನೋದಕ್ಕೆ ಫಾಲೋನೇ ಮಾಡಲ್ಲ ನಮ್ಮೂರವರು. ಏನೂ ಮಾಡೋಕ್ಕಲ್ಲ, ಒಂದಲ್ಲ ಒಂದಿನ ಅವ್ರು ಫಾಲೋ ಮಾಡೋ ಲೆಕ್ಕಾಚಾರಕ್ಕೆ ನಾವು ಬೆಳಿಬೇಕು. ಅವಾಗ ಅವರು ಫಾಲೋ ಮಾಡೋದು. ಇನ್ನೂ ನನ್ನಲ್ಲಿ ಏನೋ ಕಮ್ಮಿ ಇದೆ ಅನಿಸುತ್ತೆ. ಅದೆಲ್ಲ ಕರೆಕ್ಟ್ ಆದಮೇಲೆ ಅವ್ರು ಫಾಲೋ ಮಾಡ್ಬೋದು, ಒಬ್ಬರು ಮಾಡ್ದಲೇ ಇರ್ಬೋದು. ಏನು ಮಾಡೋಕ್ಕಾಗಲ್ಲ ಗೈಸ್. ಬನ್ನಿ, ಫೈನಲ್ ಆಗಿ 300 ಮೆಟ್ಲನ್ನ ಇಳ್ಕೊಂಡು ಕೆಳಗೆ ಬಂದು 300 ಚಿಲ್ಲರೆ ಮೆಟ್ಲನ್ನ ಇಳ್ಕೊಂಡು ಬಂದ್ವಿ.
ಬನ್ನಿ ಈಗ ಖಾರ ತೊಗೋಣ. ಇವನು ಹೂವಿನಾರ ಹಾಕ್ತಾನೆ ಈಗ ಗಾಡಿಗೆ. ಹಾಕಲ್ಲೇನೋ? ಹೂವಿನಾರ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಹೂವಿನಾರ ಹಾಕ್ಕೊಂಡು ಸೀದಾ ಮನೆ ಕಡೆ ಹೋಗಲ್ಲ. ಒಬ್ಬರು ಬಂದಿದ್ದಾರೆ ಸಕ್ಕರೆಪಟ್ಟಣದಿಂದ ಕಾಯ್ತಿದ್ದಾರೆ. ಅವ್ರ ಹತ್ರ ಮಾತಾಡಿಕೊಂಡು ಸಂಜೆ ಆಗ್ಬಿಡುತ್ತೆ. ಇನ್ನೇನು ಟೈಮ್ 2 ಗಂಟೆ ಆಯಿತು. 2 ಗಂಟೆ ಕಾಲೇಜಿಗೆ ಊಟ ಮಾಡೋಣ ಬಾ. ಹಾಂ, ಹೂವಿನಾರ ಹಾಕ್ಬಿಟ್ಟು ಬರೋಣ. ಹೋಗ್ಕೋಣ ಬರೋ. ಬನ್ನಿ ಗೈಸ್, ಇಲ್ಲಿ ಊಟನೂ ಅಂತೆ ಪ್ರತಿದಿನ ಸಿಗುತ್ತಾ? ಹೌದಾ? ಪ್ರತಿದಿನ ಅನ್ನ ದಾಸೋಹ ಇದೆ ಅಂತೆ. ಬನ್ನಿ ಊಟ ಮಾಡೋಣ ದೇವಸ್ಥಾನದಲ್ಲಿ. ಪ್ರತಿದಿನ ಇರುತ್ತಾ ಊಟ? ಅನ್ನ ಸಾಂಬಾರು. ಬನ್ನಿ ಗೈಸ್, ಊಟ ಮಾಡೋಣ. ಪ್ರಸಾದ ಸಿಕ್ಕಿದೆ, ಮತ್ತೆ ಪ್ರಸಾದ, ಮತ್ತೆ ತುಂಬ ಊಟ ಮಾಡೋಣ. ಮತ್ತೆ ಇಲ್ಲೂ ಪ್ರಸಾದ. ಇನ್ನೂ ಹಣೆ ಬರದಲ್ಲಿ ಬರೆದಿದೆ ಪ್ರಸಾದ ಸಿಗಬೇಕು ಅಂತ, ಸಿಕ್ಕಿದೆ. ಬನ್ನಿ ಊಟ ಮಾಡಿ ನೋಡೋಣ. ಹೊಟ್ಟೆ ತುಂಬ ಊಟ ಕೊಟ್ಟರು. ನಿಜವಾಗ್ಲೂ ಹೊಟ್ಟೆ ಹಶ್ವು ಇರಲಿಲ್ಲ, ಆದರೂ ಊಟ ಸಿಕ್ತು. ಊಟ ಮಾಡ್ಕೊಂಡ್ವಿ. ಈಗಿನ ಮೆಟ್ಲತ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾ ಇದ್ದೆ ನಾನು, ಊಟ ಮಾಡಿಲ್ಲ ಇನ್ನೂ ಅಂತೇಳ್ಬಿಟ್ಟು. ನಾವು ಒಂದು 10 ಜನಕ್ಕೆ ಕೊಟ್ಟರೆ ನಮಗೆ ಯಾವತ್ತೂ ಹೊಟ್ಟೆಗೆ ಮಾತ್ರ ಯಾವತ್ತೂ ಕಮ್ಮಿ ಆಗೋಲ್ಲ. ಆದಷ್ಟು ನೀವು ದೇವಸ್ಥಾನಗಳಿಗೆ ಹೋದಾಗ ಉಂಡಿಗಳಿಗೆ ಹಾಕೋಕ್ಕಿಂತ ಅನ್ನದಾನಕ್ಕೆ ದುಡ್ಡು ಕೊಡಿ. ಅದರಿಂದ ಒಂದು 4-5 ಜನ ಊಟನಾದರೂ ಮಾಡ್ತಾರೆ. ಅದೇ ದುಡ್ಡನ್ನು ಉಪಯೋಗಿಸ್ಕೊಂಡು ಬೇರೆ ಜನ ಜೀವನ ಇದು ಸಂಸಾರ ನಡೆಯೋಕ್ಕಿಂತ ಒಂದು 4 ಜನ ಊಟ ಮಾಡಲಿ. ಎಲ್ಲರೂ ದಯವಿಟ್ಟು ದೇವಸ್ಥಾನಗಳಿಗೆ ಹೋದಾಗ ಅದಕ್ಕೆ ಅನ್ನದಾನಕ್ಕೆ ದುಡ್ಡು ಕೊಡಿ ಗೈಸ್. ಓಕೆ, ಬನ್ನಿ ಹೊರಡೋಣ ಬಾರೋ ಗೈಸ್. ಗಾಡಿಗೆ ಹಾರನ ಹಾಕ್ತಾಯಿದ್ದಾನೆ. ಮೇಲ್ಗಡೆ ಕಟ್ಬಿಡು. ನೋಡಿ, ದೇವಸ್ಥಾನದಲ್ಲಿ ಮೇಲೆ ಹಾರನ ಹಾಕಿದ್ದಾನೆ. ದೇವಸ್ಥಾನ ಇವತ್ತೊಂಥರ ಚೆನ್ನಾಗಿದೆ. ಮಳೆ ಬರ್ತಾ ಇರೋದಕ್ಕೆ. ಬಿಸಿಲಿದ್ದರೆ ನಿಜವಾಗ್ಲೂ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿರುತ್ತೆ ನಮ್ಮೂರ ಹತ್ರ. ಇವತ್ತು ಪರವಾಗಿಲ್ಲ. ಇಲ್ಲೂ ಈಶ್ವರನ ದೇವಸ್ಥಾನನೇ ಇರೋದು. ಇದು ಕೆಳಗಡೆ ಇದೆ, ಅದು ಬೆಟ್ಟದ ಮೇಲಿದೆ ಗೈಸ್. ನೋಡ್ಬೋದು ನೀವು. ಇಲ್ಲಿ ತುಂಬ ಜನದ್ದು ಮನೆ ದೇವರಿದು, ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ. ಬನ್ನಿ ಗೈಸ್ ಹೊರಡೋಣ. ಈ ಕಾರಲ್ಲಿ ಕೆಳಗೆ ಕಟಿಂಗ್ಸ್ ಹಾಕ್ಸಿದ್ದಾರೆ, ಮತ್ತು ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಬ್ಯಾಕ್ ಸೈಡಲ್ಲೂ ಹಾಕ್ಸಿದ್ದಾರೆ, ಮೇಲ್ಗಡೆನೂ ಹಾಕ್ಸಿದ್ದಾರೆ. ನಮ್ಮ ಗಾಡಿಗೆ ಏನೂ ಹಾಕ್ಸಿಲ್ಲ ಇನ್ನು, ನಾವೆಲ್ಲ ಹಾಕಿಸ್ಬೇಕು, ಮುಂದೆ ಹಾಕ್ಸ್ತೀವಿ, ಇವಾಗ ಬೇಡ. ನೋಡಿದ್ರಲ್ಲ ಹೊಟ್ಟೆ ಉರಿತಾ ಇದೆ. ಇದನ್ನು ನೋಡ್ದಂಗೆ ಯಪ್ಪ ದೇವ್ರೆ, ತಾಂಡು ಮಾರನೇ ದಿನನೇ ಗೈಸ್ ಈ ಥರ ಆಗ್ಬಿಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ ಅಲ್ಲೇನೋ. ಬನ್ನಿ, ಅದಕ್ಕೀಗ ದುಡ್ಡನ್ನ ಜೋಡಿಸಿಟ್ಟು ರೆಡಿ ಮಾಡಿಸ್ಕೋಬೇಕು ಗೈಸ್. ಬನ್ನಿ ಈಗ ಹೊರಡೋಣ. ಇವನ್ನ ಬಂಕ್ ಕೊಡ್ಸಿರೋನ್ನ ಕರ್ಕೊಂಡೋಗಿ ಕಾಲೇಜಿಗೆ ಬಿಡೋಣ. ಅದಕ್ಕೂ ಮುಂಚೆ ಒಂದು ವೀಡಿಯೋ ಶೂಟ್ ಮಾಡೋದಿದೆ. ವೀಡಿಯೋ ಮಾಡ್ಕೊಂಡು ಡೋರ್ ಕೂತಿಲ್ಲ ಕಣ ನೀನು. ಈ ಲೈಟ್ ಆಫ್ ಆಯ್ತು ಅಂದರೆ ಡೋರ್ ಕೂತಿದೆ ಅಂತ ಆಫ್ ಆಯ್ತು. ಏನು ಸಮಾಚಾರ? ಬರ್ರಿ ಗೈಸ್, ನೋಡಿ ಗೈಸ್, ಇವರು ವಿಡಿಯೋ ನೋಡಿದ ತಕ್ಷಣ ನಾಚ್ಕೊಂತಾರೆ. ಎಲ್ಲಿ ಅವ್ರು ಬಿಡ್ರಿ ಸೌಕರ್ರು. ನೋಡಿ ಗೈಸ್, ನಮ್ಮ ಹುಡುಗರು ಹೊಸ್ದಾಗಿ ಒಂದು ವಾಟರ್ ವಾಶ್ ಓಪನ್ ಮಾಡ್ತಿದ್ದಾರೆ. ಭಾನುವಾರ ದಿನ ರಿವೀಲ್ ಮಾಡೋಣ. ಕಾರ್ ಒಳಗೆ ಯಾರೋ ಕೂತಿದ್ದಾರೆ, ಕಾರ್ ಹೊರಗೆ ಯಾರೋ ಕೂತಿದ್ದಾರೆ ಗೈಸ್. ಡಿ ಬಾಸ್ ಇಲ್ಲ ಅಂತ ಬೇಜಾರಾಗ್ಬಿಡಿ, ಇಲ್ಲೊಬ್ರು ಡಿ ಬಾಸ್ ಇದ್ದಾರೆ, ಕಳ್ಳು ಡಿ ಬಾಸು. ಬನ್ನಿ ಅವ್ರನ್ನ ಪರಿಚಯ ಮಾಡೋಣ. ಸದ್ಯಕ್ಕೆ ಸ್ಕೂಟಿ ತೊಳಿತಾ ಇದ್ದಾರೆ, ಅವ್ರದ್ದೇ ಸ್ಕೂಟಿ. ಸ್ಕೂಟಿನಾ? ಅವ್ರಿಗೆ ಗೊತ್ತಿಲ್ಲನ್ರಿ ಪಂಟ್ರು. ಏನ್ರಿ ಸಮಾಚಾರ? ನೀವು ಹೇಳ್ಬೇಕನ್ರಿ ಸೌಕರ್ರು. ಹೊಸ ಸ್ಕೂಟಿ, ಡ್ಯೂಕ್ ಬೈಕು. ಹಾಂ, ಹೊಸ ಕಾರ್ ತಂದಿದ್ರು. ನೀವು ತಗೊಂಡಿರೋ ರೇಟಿಗೆ ನಮ್ದೊಂದು ಕಾರ್ ಬರುತ್ತೆ, ಬೈಕು ಸ್ಕೂಟಿನ ಸೇರಿದ್ರೆ ಅಲ್ವಾ? ಹೇಳ್ರಿ ಕೇಳೋಣ. ಏನೋ ವಾಟರ್ ವಾಶ್ ಓಪನ್ ಮಾಡ್ತಿದಾರಲ್ಲ ಅವರು. ಭಾನುವಾರ ಕನ್ಫರ್ಮಾ? ನೋಡಿ ಗೈಸ್, ಯಾರೆಲ್ಲ ಬರ್ತಿರೋ ಅವ್ರಿಗೆಲ್ಲ ಸ್ವೀಟ್ ಸಿಗುತ್ತೆ. ಅವತ್ತಿಂದ ಸ್ವೀಟ್ ಕೊಡ್ತೀವಿ ಹಂಗೆ. ಅವ್ನು ಕರ್ಸಿಯ ಮತ್ತೆ ಆ ಕಾರ್ ಓನರ್ನ ಅಲ್ಲ, ಕಾರ್ ಓನರ್ ಕರ್ಸ್ಕಿರ್ತಾನು. ಕರ್ಸ್ಬಿಡ ಅವನಲ್ಲ. ಹೌದಾ? ಅವನು ಕರ್ಸ್ಬೇಡ ಮಗನ್ನ. ಸುಮ್ಮನೆ ಮತ್ತೆ ಸರಿಯಾಗಲ್ಲ ಅದು. ನನ್ನ ಮಗ ಇಲ್ಲೇ ಇದಾನಲ್ಲ, ನನ್ನ ಮೈಸನ್ ಇದಾನಲ್ಲ, ನನ್ನ ಮಗನ್ ಕರೆಸ್ತೀನಿ ಪೂಜೆಗೆ. ಹೇಳ್ಬೇಕಪ್ಪ. ಟ್ರೀಟ್ ಅಂದ್ರೆ ಪಾರ್ಟಿ ಅಂದ್ರೆ ಗೊತ್ತಿಲ್ಲ. ಪಕ್ಕ ಗ್ರೀನ್ ಪಾರ್ಕ್ ಐತೆ, ಆ ಕಡೆ ಮಸಾಲೆ ಐತೆ. ನಾವಂತ ಅದೆಲ್ಲ ಕೊಡ್ಸೋಷ್ಟು ದೊಡ್ಡವ್ರು ಆಗಿಲ್ಲ. ಸ್ವೀಟ್ ಎಲ್ಲಿ ನೀವೆಲ್ಲಿ ಕೈಗೆ ಸಿಗ್ತೀರಾ? ಅಯ್ಯೋ ಶಿವನೇ, ಈ ಕಡೂರಲ್ಲಿರೋ ಈಶ್ವರ ದೇವಸ್ಥಾನ ಈಶ್ವರನ ಹುಡುಕ್ಬೋದು, ಇವ್ರು ಹುಡುಕಕ್ಕಾಗಲ್ಲ ಅಲ್ವಾ? ಹಂಗಾಯ್ತು ಇವರು. ಒಂದೊಂದು ದಿನ ಇವ್ರು ರೇಸ್ ಕಂಡ್ರಿ ಫುಲ್ಲು. ಈ ಕಡೆ ಒಂದೆತ್ತು, ಈ ಕಡೆ ಒಂದೆತ್ತು. ಇವನೊಬ್ಬ ಇದ್ದಾನೆ, ಇವನು ಅಂತವನೆ. ಇವನು ಇವ್ರದ್ದು ಎಷ್ಟಿದಾವೆ ಎತ್ತೀಗ ಟೋಟಲು? ಕರ ಎಷ್ಟು ಬೈಕ್ ಬಂದಿತ್ತಲ್ಲ ನಿಮ್ದೊಂದು?
ನೋಡ್ರಿ ಬರೀ ಎತ್ತ ಬೈಕ್ ಗೆದ್ಕೊಟ್ಟಿತ್ತೆ ಹಂಗೆ ಅವ್ರ ಕಡೆ ಇರೋದು. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಎತ್ತುಗಳೆಲ್ಲ ಚೆನ್ನಾಗಿ ಸಾಕ್ತಾರೆ, ಆಗ್ಲಿಲ್ದವ್ರು ಅದು ಇದು ಮಾಡ್ಸೋದು ಜಾಸ್ತಿ ಅಷ್ಟೇ ಅಲ್ವಾ. ಅದೊಂದು ಬಿಟ್ಟು ಎತ್ತುಗಳಿಗೆ ಅದೊಂದು ಏನಂತಾರಪ್ಪ, ಅದು ಮಠ ಮಂತ್ರ ಅಲ್ಲ, ಚೆನ್ನಾಗಿರುತ್ತೆ ರೇಸು ಗೀಸ್ ಎಲ್ಲ ನೋಡಕ್ಕೆ. ಅದು ಹೆಂಗ್ ಸಾಕ್ತಾರೆ ಅನ್ನೋದ್ರ ಮೇಲೆ ಆ ಥರ ಹೋಗುತ್ತಲ್ಲ. ಹಾಂ, ಸೊ ನಂದೇ ಕಾರ್ ತಗೊಂಡು ಮಾರನೇ ದಿನ ಸ್ಕ್ರಾಚ್ ಆಗಿ ನಮ್ಮ ಫಾಲೋವರ್ಸಿಗೆ ಹೇಳಿದ್ದ ನಿಂಬೆಹಣ್ಣು ಬಿಡ್ತಾರೆ. ಮಣ್ಣೆ ಉಗ್ಗಾಡ್ತಾರೆ. ಒಂದಿನ ರೇಸಿಂದ ಕರೆಕ್ಟಾಗಿ ಮಾಡೋಣ ತಡ್ರಿ, ಬರೀ ಮಾಟ ಮಂತ್ರ ಮಾಡೋದು. ನಮ್ಮ ಸಚಿನ ರೇಸಿಂದ ಮಾಡ್ಬೇಕು ಕಣ್ರಿ. ಎಲ್ಲಿ ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಡ್ಕೊಂಡ ಸ್ವಲ್ಪ ಬ್ಯುಸಿ. ನಿಮ್ಮ ಜೊತೆ ಎಲ್ರಿ ಬರೋಕ್ಕಾಗತ್ತೆ, ಹಿಡಿಯೋಕ್ಕಾಗತ್ತೆ ನಿಮ್ಮನ್ನ ಅವತ್ತು. ಇವಾಗ ಯಾವಾಗಿತ್ತು ರೀಸೆಂಟಾಗಿ ರೇಸು? ನಾಳೆ ಇಲ್ಲ, ನಾಳೆ ಇಲ್ಲ, ಈ ವಾರ ಪೂರ್ತಿ ಬಿಸಿನೇ. ಕಡೂರಲ್ಲೇನಾ? ಕಡೂರಿಗೆ ಬರೋಣ ಬಿಡ್ರಿ. ಮುಂದಿನ ತಿಂಗಳು 8. ಎಲ್ಲಿ ಶ್ರಾವಣದಲ್ಲಿ ಸಿಗಲ್ಲ, ಅಂಗಡಿ ಓಪನ್ಗಳು ಜಾಸ್ತಿ. ನೀ ಶ್ರಾವಣದಲ್ಲಿ ಮಾಡೋದಿತ್ತಲ್ಲ, ಬೇಡ ಅಂತ ಇವಾಗ ನೋಡಕ್ಕಂತ ಮಾಡ್ರಿ. ಅವೆಲ್ಲ ಕೇಳಕ್ ಹೋಗ್ಬಾರ್ದು, ದೇವ್ರು ಹೇಳ್ತಾ ನಡ್ರಿ ಹೋಗೋಣ ಅಷ್ಟೇ ಅಲ್ವಾ. ನೋಡಿ ಗೈಸ್, ಇವರು ಎಷ್ಟಪ್ಪ ಇದು ಏನಾಗುತ್ತೆ, ನಾವು ಹಾಕೇ ಹಾಕ್ತೀನಿ ಇನ್ನ. ಚೆನ್ನಾಗಿ ಕಾಣ್ತೀಯ ನೋಡಿ ಗೈಸ್. ಯಾರು ಹುಡುಗಿರು ಲೈನ್ ಹೊಡಿಯೋರು ಇದ್ರೆ ಲೈನ್ ಹೊಡಿಬೋದು. ನಮ್ದ್ರಲ್ಲಿ ಜಾಸ್ತಿ ನೋಡಲ್ಲ ಬಿಡು, ಕಮ್ಮಿ ಜನ ನೋಡ್ತಾರೆ. ಏಕೆ ಏನಕ್ಕೆ ಹಾಕ್ಬಾರ್ದು? ಕಳ್ತನ ಮಾಡಿದ್ಯಾ? ಏ ಗಾಯ್ಸ್, ಹುಷಾರು, ಮನೆ ಕಳ್ತನ ಮಾಡೋ ಹುಡುಗ ಅಂತೀವನು. ನೋಡಿ ಹಿಂದೆ ಮಿರರ್ ಕಾಣ್ತೀವಲ್ಲ, ಅವನೇ ಮನೆ ಕಳ್ತನ ಎಲ್ಲ ಮಾಡ್ತಾನೆ. ನೋಡಿ ನಮ್ಮ ಕಡೂರಲ್ಲಿ ನಾವು ಏನೇ ಸ್ಲಿಪ್ಪರ್ಸ್ ಆಗಲಿ ಶೂಗಳಾದರೂ ಇದೇ ಜಾಗದಲ್ಲೇ ತಗೊಳ್ಳೋದು. ತುಂಬ ಕಮ್ಮಿ ಬೆಲೆಗೆ ಮಾಡ್ಕೊಡ್ತಾರೆ. ನೀವು ಬರ್ಬೋದು, ಇಲ್ಲಿ ಶೂ ಕಲೆಕ್ಷನ್ಸು ತುಂಬ ಇದೆ. ಶೂ ಕಲೆಕ್ಷನು, ಸ್ಲಿಪ್ಪರ್ಸು, ಮತ್ತು ಸ್ಕೂಲ್ಗಳಿಗೆ ಬಲ್ಕಾಗಿ ಆರ್ಡ್ರ್ ಕೊಟ್ಟರು ತರಿಸ್ಕೊಡ್ತಾರೆ. ನೋಡಿ ನೀವು ಕಲೆಕ್ಷನ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ಸ್ಲಿಪ್ಪರ್ಸ್ನೆಲ್ಲ ತೊಗೊಂಡ್ರೆ ಇಲ್ಲೇ ತೊಗೊಳ್ಳೋದು. ನಾನು ತೊಗೊಂಡಿರೋ ಸ್ಲಿಪ್ಪರ್ಸ್ ತುಂಬ ಜನ ಕೇಳ್ತೀರಲ್ಲ, ಇದೇ ಜಾಗದಲ್ಲೇ ತೊಗೊಳ್ಳೋದು. ನೋಡಿ ತೊಗೋಬೇಕು ಅಂದ್ಕೊಂಡಿರೋರೆಲ್ಲ ಈ ಜಾಗಕ್ಕೆ ಬನ್ನಿ. ಎಲ್ಲಿ ಅಂತಂದರೆ ಹಳೆ ಮಾರ್ಕೆಟ್ ಇದೆ ನೋಡ್ರಿ, ಇಲ್ಲಿ ಚಿಕನ್ ಮಾರ್ಕೆಟು, ಅದ್ರ ಮುಂದೆನೇ ಇರೋದು. ಏನು ರೇಟ್ ಮಾಡ್ತೀರಾ ಬ್ರೋ? ನಾನು ಈಗ ಪ್ರೆಸೆಂಟ್ ಇದನ್ನು ತೊಗೊಂಡಿದ್ದೀನಿ ನೋಡಿ, ಹೇಗಿದೆ ಅಂತ ತಗೊಂಡಿದ್ದೀವಿ. ತುಂಬ ಕಮ್ಮಿಗೆ ಹಾಕೊಡ್ತಾರೆ ದುಡ್ಡು ಎಲ್ಲ. ಏನು ಬ್ರೋ? 350 ಅಲ್ಲ, ಕಮ್ಮಿಗೆ ಹಾಕೊಡ್ತೀರಲ್ವಾ? ಎಲ್ಲರಿಗೂ ಕಮ್ಮಿಗೆ ಹಾಕೊಡಿ, ಬರ್ತಾರೆ. ಸ್ಪೆಷಲ್ ಡಿಸ್ಕೌಂಟ್. ಹಾಂ, ಓಕೆ. ನನ್ನ ಕಡೆಯಿಂದ ಬಂದರೆ ಸ್ಪೆಷಲ್ ಡಿಸ್ಕೌಂಟ್ ಅಂದೆ. ಸಣ್ಣ ಮಕ್ಕಳಿಗೂ ಇದೆ ನೋಡಿ, ತುಂಬ ಕ್ಯೂಟ್ ಆಗಿದೆ ಸ್ಲಿಪ್ಪರ್ಸು. ಇದು ನೋಡಿ, ಯಾರು ಬೇಕು ಅಂತಂದರೆ ಬನ್ನಿ. ಒಂದ್ಸತಿ ಲೊಕೇಶನ್ ಹೇಳ್ಬಿಡಿ. ಬ್ಯಾಗ್ಸ್ ಇದೆ, ಲೊಕೇಶನ್ ಎಲ್ಲ ನಮ್ಮ ಬಾಸ್ ಮಾಡಿದ್ದೀನಿ. ಅವ್ರ ಬಾಸ್ ಬರ್ತಾರಂತ ಕಡ್ರಿ. ಅವ್ರ ಬಾಸ್ ಏನು ಕಡೂರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಕಣ್ಣೆಲ್ಲ ಒಂಥರ ಆಗಿದೆ, ಫುಲ್ ಸುಸ್ತಾದಂಗಿದೆ ಯಾಕೋ. ವೆದರ್ ಚೇಂಜ್ ಆಗಿದೆಲ್ಲ, ತಲೆನೋವು, ಶೀತ ಇಷ್ಟಾಗಿದೆ ಪ್ರೆಸೆಂಟು. ಬೇಗ ಹುಷಾರಾಗ್ಬಿಟ್ರೆ ಸಾಕಾಗಿದೆ ವೀಡಿಯೋಸ್ ಮಾಡೋಕ್ಕೆ. ವೀಡಿಯೋ ಶೂಟ್ಗಳು ತುಂಬ ಇದೆ, ಎಲ್ಲ ಮಾಡಬೇಕಂದ್ರೆ ಫಸ್ಟು ಹುಷಾರಾಗಬೇಕು. ನೋಡಿ ಸ್ಲಿಪ್ಪರ್ಸು ಪರವಾಗಿಲ್ಲ, ಎಲ್ಲ ಒಂದೇ ಥರ ಇಲ್ಲ, ಡಿಫ್ರೆಂಟ್ ಆಗಿದೆ. ಬಂದರೆ ನಿಮ್ಮ ಬಾಸು ಇಲ್ಲ ಇದರಲ್ಲರು. ಹಾಯ್, ಏನು ಸಮಾಚಾರ? ಹೇಳ್ಬೇಕು ನೀವು ಸೌಕರ್ರು. ನೀವು ಹೇಳ್ಬೇಕಿಲ್ಲ, ನೀವು ಹೇಳಿದ್ರೆ ನಾವು ಕೇಳ್ತೀವಿ. ಏನು ಬ್ರೋ, ಇವ್ರ ಪ್ಯಾಂಟ್ಗಳು ನನ್ನ ಮುಂದೆ ಬೇಕಂತ ಹಿಂಗೆ ಮಾಡ್ಕೊತಾರಲ್ಲ, ಕೇಳ್ತೀವಿ ಅಂತ. ಇವರಿಗೆ ಪ್ಯಾಂಟ್ಗಳು ಚೆನ್ನಾಗಿರೋದು ಹಾಕೊಂತಾರಲ್ಲ, ನಾವು ಎಲ್ಲಿ ಕೇಳ್ಬಿಡ್ತೀವಿ, ಬೇಕಂತ ಹಿಂಗೆ ಮೇಲ್ ಮಾಡ್ಕೊತಾರೆ ಬಂದಾಗ ನೋಡ್ಲಿ ಅಂತ. ಹಾಂ, 1 ವರ್ಷ ಆಯಿತು ನಮ್ಮ ಲಾಕ್ ಸ್ಟಾರ್ಟಿಂಗಲ್ಲಿ ಕೇಳಿದ್ದು ಇವರಿಗೆ ಪ್ಯಾಂಟ್ಗಳು ತರಿಸ್ಕೊಡಿ ಬ್ರೋ ಅಂತ. ನೋಡ್ತೀನಿ ಬ್ರೋ, ಇಂಥ ಸಲ ಹೇಳ್ತೀರಾ? ಹಾಂ, ಲೆನಿನ್ ಇದ್ರೆ ತರಿಸಿ ಬ್ರೋ. ಲೆನಿನಲ್ಲಿ ಈ ಥರ ಲೆನಿನ್ ಬರುತ್ತಲ್ಲ, ಕಾಲು ನೋವು ಬರಲ್ಲ ಲೆನಿನ್ ಹಾಕಿದ್ರೆ ಅಂತ. ಅಲ್ಲ, ಇದರಲ್ಲೇ ಬ್ಯಾಗ್ ಇರಲಿ, ಫುಲ್ ಬ್ಯಾಗ್ ಇರಲಿ. ಓಕೆ. ನೆಕ್ಸ್ಟ್ ಬಟ್ಟೆ ಅಂಗಡಿ ಮಾಡ್ತಾರಾ? ಬಟ್ಟೆ ಅಂಗಡಿ ಏನಾರು ಮಾಡ್ತೀರಾ ನೆಕ್ಸ್ಟ್ ಪ್ಲ್ಯಾನು? ದೇವ್ರು ಕೊಟ್ರೆ. ಬ್ಯಾಗ್ಗಳು ನಮ್ಮಮ್ಮ ಹಂಗೆ ಹೊಡಿಯಲ್ಲ ಬ್ರೋ. ಹೋದ್ರೆ ಮನೆಗೆ ಬ್ಯಾಗ್ಗಳು ನಿಮ್ಮ ಅಂಗಡಿದೆ 2 ಬ್ಯಾಗು, ಮತ್ತು ಅಲ್ಲಿ ಬ್ಯಾಗ್ ಮೇಳದಲ್ಲಿ ಒಂದು 3 ಬ್ಯಾಗ್ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬ್ಯಾಗ್ಗಳಾಗಿದೆ. ಓಕೆ, ಲೊಕೇಶನ್ ಹೇಳಿ ಬ್ರೋ. ನಮ್ದು ಲೊಕೇಶನ್ ಬಂದು ಇಲ್ಲೇ ಓಲ್ಡ್ APMC ಮಾರ್ಕೆಟ್ ಆಪೋಸಿಟ್, ಹಳೆ ಬಸ್ ಸ್ಟ್ಯಾಂಡ್ ರೋಡ್. ಶಾಪ್ ನೇಮ್ A1 ಫುಟ್ವೇರ್ ಝೋನ್ ಅಂತ. ನಮ್ಮ ಕಡೆ ಯಾರೆಲ್ಲ ಬರ್ತಾರೋ ಅವರೆಲ್ಲ ಡಿಸ್ಕೌಂಟ್ ಮಾಡಿ 100% ಮನೋಹರ್ ಅಂತ ಹೇಳ್ಕೊಂಡು ನಿಮ್ಮ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಬರಲಿ 100% ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ. ಕಡೂರಲ್ಲಿ ನನಗೂ ಬೆಸ್ಟ್ ಅಂತಂದ್ರೆ ಸ್ಲಿಪ್ಪರ್ ಶಾಪಿಂದ ನಾನು ಪ್ರಮೋಷನೇ ಮಾಡಲ್ಲ ಅಂಥದ್ರಲ್ಲಿ ನಾನು ಒಂದು ವಿಡಿಯೋ ಕೂಡ ಅವ್ರದ್ದು ಅಪ್ಲೋಡ್ ಮಾಡಿದ್ದೆ. ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಒಂದು ದಿನಕ್ಕೂ ಆ ಚಪ್ಪಲಿ ಒಂದು ಜಾರಿಲ್ಲ, ಇದುವರೆಗೂ ಒಂದು ಹೊಲಿಗೆ ಬಿಚ್ಕೊಂಡಿಲ್ಲ, ಹಂಗೆ ಇದಾವೆ. ಬೋರಾಗಿ ನಾವೇ ತೊಗೊಂಡೋಗ್ಬೇಕು. 6 ತಿಂಗಳಾದ್ಮೇಲೆ ಚಪ್ಪಲಿ ತೊಗೊತಿದ್ದೇನೆ ನೋಡ್ರಿ. ಒಳ್ಳೆ ಅವರೇ ಕಲೆಕ್ಷನ್ ಮಾಡಿಕೊಟ್ರು, ನಿಮಗೆ ಯಾವ ಥರ ಸೂಟ್ ಆಗಬೇಕು ನೋಡಿ. ಇವ್ರು ಇದ್ದಾರೆ, ಇವ್ರ ಹತ್ರ ತಗೊಂಬಿಡಿ. ಏಮ್ರೋ ನೋಡ್ರಿ, ಇವ್ರು ಮಾಡ್ತಾರೆ. ಓಕೆ, ಎಲ್ಲ ವಿಸಿಟ್ ಮಾಡಿ ಒಂದು ಟೈಮು. ಸಣ್ಣ ಮಕ್ಕಳಿಂದ ಹುಟ್ಟಿದ ಮಕ್ಕಳಿಂದಾನು ಇದೆ ಏನೋ ಅಲ್ಲ, 1 ವರ್ಷದಿಂದ ಅಲ್ಲ.
1 ವರ್ಷದಿಂದ 50 ವರ್ಷ ತನಕ ಇರೋರಿಗೂ ಇದೆ. ಡೈಲಿ ವೇರ್, ಫ್ಯಾನ್ಸಿ ವೇರ್, ಸ್ಕೂಲು, ಕಾಲೇಜು, ಫಂಕ್ಷನ್ಸು ಏನೇ ಇದ್ರು A1 ಫುಡ್ ವೇರ್ಗೆ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರ್ತಾ ಇರುತ್ತೆ, ಶೂ ಬರ್ತಾ ಇರುತ್ತೆ. ನೀವೇನು ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರಿಟೀಸ್ ಯೂಸ್ ಮಾಡೋ ಶೂಸ್ನ ನೋಡ್ತಾ ಇರ್ತೀರೋ ಪ್ರತಿಯೊಂದು ನಿಮಗೆ ಇಂಥದ್ದೇ ಬೇಕಂದ್ರೆ ತರಿಸ್ಕೊಡ್ತಾರೆ ಅವರು. ಸುಮ್ಮನೆ ವೀಡಿಯೋ ಹೇಳ್ತಾ ಇಲ್ಲ, ನಿಜವಾಗ್ಲೂ ತರಿಸ್ಕೊಡ್ತಾರೆ. ನಮಗೂ ಎಷ್ಟು ಬೇಕಾಗಿರೋ ಫ್ರೆಂಡ್ಸಿಗೆಲ್ಲ ತರಿಸ್ಕೊಟ್ಟಿದ್ದಾರೆ. ಓಕೆ ಬ್ರೋ, ಬರೋದಾ ಗೈಸ್? ನಾನು ಕೊರ್ಗಜ್ಜ ಟೆಂಪಲ್ಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಒಂದು ಆಸೆ ಇತ್ತು. ಅದನ್ನ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ನನಗೂ ಅಷ್ಟೇ ಅಲ್ಲದೆ ತುಂಬ ಜನಕ್ಕೂ ಇದೇ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ಇದರಲ್ಲಿ ಯಾವುದೇ ರೀತಿ ದುಡ್ಡು ಮಾಡೋಕ್ಕಾದ್ರೂ ನಾನು ಹೆಸರು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಬರೀ 1500 ಒಂದೇ 1500 ರೂಪಾಯಿಗೆ 3 ಟೈಮ್ ಫುಡ್ಡು, 2 ಟೈಮ್ ಟೀ ಕಾಫಿ, ಮತ್ತು 3 ಟೆಂಪಲ್ಸು. ಯಾವುದಾದ್ರು ಕಟೀಲು ದುರ್ಗಾ ಪರಮೇಶ್ವರಿ, ಮತ್ತೆ ಅದು ಹೊಸನಾಡು ಅನ್ನಪೂರ್ಣೇಶ್ವರಿ, ಆದಿಸ್ಥಳ ಕೊರ್ಗಜ್ಜಂದು, ಮತ್ತು ಲಾಸ್ಟಿಗೆ ಟೈಮ್ ಉಳಿತಂದ್ರೆ ಬೀಚು. ಇಷ್ಟನ್ನು ಒಂದು ದಿನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ಗೈಸ್, ನಮ್ಮ ಕೈಲಿ ಆಗಿದ್ದನ್ನ ನಾವೇ ತುಂಬ ಜನಕ್ಕೆ ಕರ್ಕೊಂಡು ಹೋಗಿ ಬಂದರೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ. ಈ ಸತಿ ಇಲ್ಲಾಂದ್ರೆ ಇನ್ನೊಂದು ಸತಿ ದುಡಿಬೋದು. ಜನಗಳೆಲ್ಲ ದೇವಸ್ಥಾನಗಳನ್ನು ತಿರುಗಾಡಲಿ. ಒಬ್ಬರು ಇರುತ್ತೆ ದುಡ್ಡು, ಒಬ್ಬೊಬ್ಬರ ಹತ್ರ ಇರಲ್ಲ. ನಾನು 2000, 3000, 4000 ಆ ಥರ ಏನೂ ಇಲ್ಲ ಗೈಸ್. ಯಾಕಂತಂದರೆ ನಾನು ಕಷ್ಟದಿಂದ ಬಂದಿರೋದ್ರಿಂದ ಜನಗಳು ಕಮ್ಮಿ ರೇಟಲ್ಲಿ ಒಳ್ಳೆ ಟ್ರಿಪ್ನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ನಾನು ಬೃಂದಾವನ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಓಪನ್ ಮಾಡಿರೋದು. ಆದಷ್ಟು ಬೇಗ ನೀವೆಲ್ಲ ಸಪೋರ್ಟ್ ಮಾಡಿ. ಒಳ್ಳೆ ಟ್ರಿಪ್ ಆರ್ಗನೈಸಿಂಗ್ ಅಂತ ಅಂದ್ಬಿಟ್ಟು ಒಳ್ಳೆ ಹೆಸರು ಬರಬೇಕು. ನಮ್ಮ ಕಡೂದಿದು ಬೃಂದಾವನ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಬೃಂದಾವನ ಅಂದಿದ ತಕ್ಷಣ ನಿಮಗೆಲ್ಲ ಅರ್ಥ ಆಗಿರುತ್ತೆ, ರಾಯರ ಭಕ್ತರು ನಾವು, ಅದಕ್ಕೋಸ್ಕರನೇ ಇದನ್ನು ಇಟ್ಟಿರೋದು. ಓಕೆ ಗೈಸ್, ಇವತ್ತಿನ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಮರಿದಲ್ಲೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಎಲ್ಲರೂ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇರೋ ತನಕ ನೀನು ಖುಷಿಯಾಗಿರೋ ಮಗ ಏನು ಇಲ್ಲ ಎತ್ಕೊಂಡು ಹೋಗೋದು.